ನನ್ನ ಮದುವೆಯಾಗಿ ಕೇವಲ 4 ತಿಂಗಳಾಗಿದೆ ಅಷ್ಟೇ. ಜೀವನ ಪೂರ್ತಿ ನಾನು ಸಂತೋಷವಾಗಿರ್ತೀನಿ ಅನ್ನೋ ನಂಬಿಕೆಯಿಂದಾಗಿ ನಾನು ಆರಿಸಿಕೊಂಡು ಬಂದ ಜೀವನವಿದು. ಮದುವೆಯಾಗಿ ಗಂಡನ ಮನೆಗೆ ನಾನು ಬಂದಾಗ ನನ್ನನ್ನ ಪ್ರೀತಿಸಿ ಮದುವೆಯಾದ ನನ್ನ ಗಂಡ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆ ಮನೆಯಲ್ಲಿ ನಾವಿಬ್ರು ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ತುಂಬಾನೇ ಅನ್ಯೋನ್ಯವಾಗಿ ಜೀವನವನ್ನ ಸಾಗಿಸ್ತಿದ್ವಿ. ನಾನು ಕೂಡ ಅಷ್ಟೇ. ಪ್ರೀತಿಸಿ ಮದುವೆಯಾಗಿರೋದ್ರಿಂದ ನನ್ನ ಅತ್ತೆ, ಮಾವ ಹಾಗೂ ನನಗಿದ್ದ ಒಬ್ಬ ನಾದಿನಿಯನ್ನ ನಾನು ನನ್ನ ಸ್ವಂತದವರು ಅನ್ನೋ ಹಾಗೆ ನೋಡ್ಕೊಳ್ತಿದ್ದೆ. ಅವರ ಬೇಕು ಬೇಡಗಳನ್ನೆಲ್ಲ ಪೂರೈಸುತ್ತಾ, ಅವರು ಹೇಳಿದ್ದನ್ನೆಲ್ಲ ಮಾಡ್ಕೊಡ್ತಾ, ನನ್ನ ಚಿಕ್ಕ ನಾದಿನಿ ಕೆಲಸಕ್ಕೆ ಹೋಗುವಾಗ ಅವಳಿಗೆ ಟಿಫನ್ ಬಾಕ್ಸ್ ಅನ್ನ ಕಟ್ಟಿಕೊಡೋದ್ರಿಂದ ಹಿಡಿದು ಅವಳ ಬಟ್ಟೆ ಐರನ್ ಮಾಡಿ ಕೊಡುವವರೆಗೂ ಅವಳ ಪ್ರತಿಯೊಂದು ಬೇಕು ಬೇಡಗಳನ್ನೆಲ್ಲ ನಾನೇ ಮಾಡ್ತಿದ್ದೆ. ನನ್ನ ಮಾವನಿಗೆ ಶುಗರ್ ಇರೋದ್ರಿಂದ ಅವರು ಹೆಚ್ಚೇನು ಕೆಲಸವನ್ನ ಮಾಡ್ತಿರ್ಲಿಲ್ಲ. ಸದಾ ಮಲಗಿಕೊಂಡೇ ಇರ್ತಿದ್ರು. ಪ್ರತಿದಿನ ಅವರು ಔಷಧಿ ತೆಗೆದುಕೊಳ್ಳುವ ಮುಂಚೆನೆ ಅವರಿಗೆ 1 ಗ್ಲಾಸ್ ಗಂಜಿಯನ್ನ ಕೂಡ ಕೊಡಬೇಕಾಗಿತ್ತು. ಅವರ ಕಾಲುಗಳಿಗೆ ಎಣ್ಣೆ ಮಸಾಜ್ ಬೇರೆ ಮಾಡಬೇಕಾಗಿತ್ತು. ಇದೆಲ್ಲವೂ ನಾನು ಆ ಮನೆಗೆ ಸೊಸೆಯಾಗಿ ಬರೋದಕ್ಕಿಂತ ಮುಂಚೆ ಅತ್ತೆ ಮಾಡ್ತಿದ್ರು. ಆದ್ರೆ ನನ್ನ ಮದುವೆಯಾದ ಮೇಲೆ ಇದೆಲ್ಲ ನನ್ನ ಜವಾಬ್ದಾರಿಯಾಯ್ತು. ನಾನು ಕೂಡ ಅವರು ನನ್ನ ತಂದೆಯ ಸಮ ಅಂತ ತಿಳ್ಕೊಂಡು ಅವರ ಸೇವೆಯನ್ನ ಮಾಡ್ತಿದ್ದೆ. ಮೊದಲು ಅವರಿಗೆ ಏನು ಬೇಕೋ ಅದನ್ನ ಮಾಡಿಕೊಟ್ಟು, ನಂತರ ನಾನು ಮನೆಯವರಿಗೆ ಬೇಕಾಗಿರುವ ಟಿಫನ್ ಅನ್ನ ರೆಡಿ ಮಾಡ್ತಿದ್ದೆ. ನನ್ನ ಮಾವ ಸಾಫ್ಟ್ ಆಗಿದ್ರೆ, ಅತ್ತೆ ಮಾತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು. ಆದರೂ ಅವರೆಲ್ಲ ಹೇಗೇ ಇದ್ರು ಅವರನ್ನೆಲ್ಲ ಸಹಿಸಿಕೊಂಡು ಹೊಂದ್ಕೊಂಡು ನನ್ನ ಗಂಡನ ಜೊತೆಗೂ ಸಂತೋಷವಾಗಿದ್ದ ನಮ್ಮ ಜೀವನದಲ್ಲಿ ಬಹುಶಃ ಇದೇ ನಮ್ಮ ಜೀವನಕ್ಕೆ ಅಡ್ಡಿಯಾಗುತ್ತೆ ಅನ್ನೋದು ನಾವು ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ ಅನ್ಸುತ್ತೆ. ಸುಖವಾಗಿದ್ದ ಗಂಡ ಹೆಂಡತಿಯನ್ನು ನೋಡಿದ ನನ್ನ ಅತ್ತೆಗೆ ಅದನ್ನ ನೋಡಕ್ಕಾಗ್ಲಿಲ್ಲ. ಕೆಲವೊಂದು ಸಲ ನಾನು ನನ್ನ ಗಂಡ ಜೊತೆಯಲ್ಲಿ ಹೊರಗಡೆ ವಾಕಿಂಗ್ ಅಂತ ಹೋಗ್ತಿದ್ವಿ. ಮನೆಗೇನಾದರೂ ರೇಷನ್ ಬೇಕಂತಂದ್ರೆ ನಾವಿಬ್ರೇ ಹೋಗ್ತಿದ್ವಿ. ಮನೆಯ ರೇಷನ್ ಇಂದ ಹೋಗಿ ದುಡ್ಡಿನ ಲೆಕ್ಕಾಚಾರವೆಲ್ಲ ನನ್ನ ಗಂಡ ನನಗೆ ಕೊಡ್ತಿದ್ರು. ಆದ್ರೆ ಇದರಲ್ಲಿ ತಪ್ಪೇನಿದೆ ಅನ್ನೋದು ನನಗ್ ಮಾತ್ರ ಅರ್ಥ ಆಗ್ಲಿಲ್ಲ. ಆದ್ರೆ ಅತ್ತೆಗ್ ಮಾತ್ರ ಅದು ತಪ್ಪು. ಹೀಗೆ ಒಂದು ದಿನ ಅತ್ತೆ ನನ್ನ ಬಳಿ ಬಂದು, ನೀವಿಬ್ರು ಜೊತೆಯಲ್ಲಿ ಹೋಗ್ಬಾರ್ದು. ಕೆಲಸದಿಂದ ಬರುವಾಗ ಅವನಿಗೆ ಫೋನ್ ಮಾಡಿ ಹೇಳು, ಏನು ಬೇಕೋ ಅದನ್ನ ತಗೊಂಡ್ ಬರ್ತಾನೆ. ಯಾವಾಗ ನೋಡಿದ್ರು ಇಬ್ರು ಜೊತೆಯಲ್ಲೇ ಹೋಗ್ತೀರಾ, ಜೊತೆಯಲ್ಲೇ ಬರ್ತೀರಾ. ಅದೇನು ಬುದ್ಧಿ ಕಲ್ತಿದ್ದೀರೋ ಏನೋ. ಯಾವಾಗ ನೋಡಿದ್ರು ಗಂಡನ್ ಹಿಂದೆನೆ ಇರ್ತೀಯಾ? ಮನೆಯಲ್ಲಿ ದೊಡ್ಡವರಿದ್ದೀರಿ, ಅವರನ್ನು ಕೇಳಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ಅಂತೆಲ್ಲ ರೇಗಾಡ್ತಿದ್ರು. ಆದ್ರೂ ಅದಕ್ಕೆಲ್ಲ ನಾವು ದೊಡ್ಡದು ಮಾಡದೆ ತಕ್ಕ ಮಟ್ಟಿಗೆ ಮನೆಯನ್ನ ನಡೆಸ್ಕೊಂಡು ಹೋಗ್ತಿದ್ವಿ. ಆದ್ರೆ ಬರ್ತಾ ಬರ್ತಾ ಅತ್ತೆ ಇಷ್ಟೆಲ್ಲ ಹೇಳಿದ್ರು ಇವಳು ಮಾತ್ರ ಅವಳ ಹಠವನ್ನ ಬಿಡ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಕೊನೆಗೂ ನನ್ನ ಗಂಡನ ಮನಸ್ಸನ್ನ ಕೆಡಿಸೋದಕ್ಕೆ ನೋಡಿದ್ರು. ಅಂದು ಭಾನುವಾರದ ದಿನ. ನನ್ನ ಗಂಡ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ರು. ಯಾವತ್ತೂ ಇಲ್ಲದ ಅವತ್ತು ಅತ್ತೆ ಬೆಳಗ್ಗೆ ತಿಂಡಿ ತಿಂದ ನಂತರ, ನೋಡಪ್ಪ ವಿನಯ್, ಬರ್ತಾ ಬರ್ತಾ ಮನೆ ಖರ್ಚು ಹೆಚ್ಚಾಗ್ತಿದೆ. ಹೇಗೂ ಇವತ್ತು ಮನೆಯಲ್ಲೇ ಇದೆಯಾ, ಹೋಗಿ ರೇಷನ್ ತಗೊಂಡ್ ಬರೋಣ ಎಂದ ತಕ್ಷಣ ನನ್ನ ಗಂಡ ಹೇಳಿದ್ರು, ಇದೇನಮ್ಮ, ಯಾವತ್ತೂ ಇಲ್ಲದೆ ಇವತ್ತು ರೇಷನ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ಯಾ? ನಾನು ನಂದಿನಿ ಹೋಗ್ಬಿಟ್ಟು ಬರ್ತೀವಿ ಬಿಡು ಎಂದ ತಕ್ಷಣ ಅತ್ತೆ ಹೇಳಿದ್ರು, ಅಯ್ಯೋ ಯಾಕೋ ಮನೇಲಿ ಕುಂತು ಕುಂತು ತುಂಬಾ ಬೇಜಾರಾಗ್ತಿದೆ ಕಣೋ. ಅದೇ ಕೆಲಸದಿಂದ ಹೊರಗಡೆ ಹೋಗಿ ತಿರ್ಗಾಡೋದಕ್ಕಾಗುತ್ತಾ? ಹೇಗೂ ಮನೆಗೆ ರೇಷನ್ ತರೋದಿದೆ. ನಿನ್ ಹೆಂಡತಿ ಮನೇಲೇ ಕೆಲಸ ಮಾಡ್ಕೊಂಡು ಇರ್ತಾಳೆ. ನಾನು ನೀನು ಹೋಗ್ಬಿಟ್ಟು ಬಂದ್ರೆ ಏನಾಗ್ಬಿಡುತ್ತೆ ಎಂದ ತಕ್ಷಣ ನನ್ನ ಗಂಡ ಹೇಳಿದ್ರು, ಅಮ್ಮ ಅದು ಹಾಗಲ್ಲ. ಅತ್ತೆ ಹೇಳಿದ್ರು, ಏ ಹಾಗೂ ಅಲ್ಲ ಹೀಗೂ ಅಲ್ಲ, ಬಿಸಿಲು ಜಾಸ್ತಿ ಆಗೋಗುತ್ತೆ,
ಹೇಗೋ ತಿಂಡಿ ತಿಂದಿದ್ದಾಗಿದೆ, ಬೇಗ ಬಂದು ಬಿಡಬಹುದು ಮಧ್ಯಾಹ್ನದವರೆಗೂ. ಸರಿ, ನಾನು ಬ್ಯಾಗ್ ಎತ್ಕೊಂಡು ಬರ್ತೀನಿ, ನಡಿ ಹೋಗೋಣ ಎಂದು ಹೇಳಿ ಅತ್ತೆ ಅವರ ರೂಮ್ಗೆ ಹೋದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಅವರ ಈ ವರ್ತನೆ ಯಾರಿಗೂ ಮನೆಯಲ್ಲಿ ಅರ್ಥ ಆಗ್ತಾ ಇರ್ಲಿಲ್ಲ. ಅವರು ಹೋದ್ರೆ ಏನು, ನಾನು ಹೋದ್ರೆ ಏನು ಅಂತ ಹೇಳಿ ನಾನು ಕೂಡ ಮನೆ ಕೆಲಸದಲ್ಲಿ ತೊಡಗಿದೆ. ಮಧ್ಯಾಹ್ನವಾಗುತ್ತಿದ್ದ ಹಾಗೆ ಅತ್ತೆ ಹಾಗೂ ನನ್ನ ಗಂಡ ರೇಷನ್ ತಗೊಂಡು ಮನೆಗೆ ಬಂದ್ರು. ಆದ್ರೆ ರೇಷನ್ ತರುವುದಕ್ಕೆ ಹೋಗುವಾಗ ನನ್ನ ಗಂಡ ಎಷ್ಟು ಸಂತೋಷವಾಗಿ ನನ್ನ ಜೊತೆ ಮಾತನಾಡಿದವರು. ಮನೆಗೆ ಬಂದ ತಕ್ಷಣ ಕೋಪದಿಂದ, ನಂದಿನಿ ಎಲ್ಲಿದ್ಯಾ? ಅಷ್ಟು ದೂರದಿಂದ ಬಿಸಿಲಿನಲ್ಲಿ ಬಂದಿದ್ದೀವಿ, ಒಂದು ಗ್ಲಾಸು ನೀರ್ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಅಮ್ಮನಿಗೆ ಸುಸ್ತಾಗ್ತಿದೆಯಂತೆ, ಒಂದು ಗ್ಲಾಸು ನಿಂಬೆಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡು ಬಾ ಎಂದು ಕೋಪದಿಂದ ಮಾತನಾಡಿದ್ದನ್ನ ನೋಡಿ ಅವರ ಮೇಲೆ ನನಗೆ ಒಂದು ರೀತಿ ಅನುಮಾನ ಬರೋದಕ್ಕೆ ಶುರುವಾಯ್ತು. ಯಾವತ್ತೂ ಇಲ್ಲದೆ ಇವತ್ತು ಯಾಕೆ ಇವರು ನನ್ನ ಹತ್ರ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಗಾಬರಿಯಿಂದ ನಾನು ಕೂಡ ಬೇಗ ಬೇಗ ಜ್ಯೂಸನ್ನ ಮಾಡಿಕೊಂಡು ಅತ್ತೆಗೆ ತೆಗೆದುಕೊಂಡು ಜೊತೆಗೆ ನನ್ನ ಗಂಟನಿಗೆ ಒಂದು ಗ್ಲಾಸ್ ನೀರನ್ನ ತಗೊಂಡು ಹೋಗಿ ಕೊಟ್ಟೆ. ನೀರನ್ನು ಕುಡಿದ ನನ್ನ ಗಂಡ, ನೋಡು, ರೇಷನ್ನನ್ನ 1 ತಿಂಗಳು ಸರಿಯಾಗಿ ಯೂಸ್ ಮಾಡು, ಅದಕ್ಕೂ ಮುಂಚೆ ಏನಾದ್ರೂ ಹೆಚ್ಚು ಕಮ್ಮಿ ಖರ್ಚಾದ್ರೆ ಮತ್ತೆ ನಾನು ರೇಷನ್ ತರೋದಿಲ್ಲ. ಈಗ ಅಡುಗೆ ರೆಡಿಯಾಗಿದ್ಯೋ ಇಲ್ಲೋ ಎಂದ ತಕ್ಷಣ, ಅಡುಗೆ ರೆಡಿಯಾಗಿದ್ದೀರಿ, ಅಲ್ಲರಿ ಮನೆಗೆ ಪ್ರತಿ ತಿಂಗಳು ತರೋ ಹಾಗೆ ಈ ತಿಂಗಳು ಕೂಡ ಬೇಕಾದಷ್ಟು ರೇಷನ್ ಅನ್ನ ತಂದಿದ್ರೆ ಸರಿಯಾಗೆ ಖರ್ಚಾಗುತ್ತಲ್ವಾ ಎನ್ನುವಷ್ಟರಲ್ಲಿ ಅತ್ತೆ ಹೇಳಿದ್ರು, ನೋಡಮ್ಮ, ಅವನು ನಿನ್ನ ಗಂಡ, ಏನಾದ್ರೂ ಹೇಳಿದ್ರೆ ಈ ರೀತಿ ಮುಂದೆ ನಿಂತ್ಕೊಂಡು ಎದುರು ಮಾತಾಡೋದನ್ನ ಬಿಡು. ಬರ್ತಾ ಬರ್ತಾ ಮನೆ ಖರ್ಚು ಜಾಸ್ತಿ ಆಗ್ತಿದೆ, ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡು, ಹೆಚ್ಚು ಮಾಡಿ ನಾಯಿಗೆ ಹಾಕೋ ಕೆಲಸಗಳನ್ನ ಮಾಡಬೇಡ. ಇನ್ ಮುಂದೆ ನಾನೇ ರೇಷನ್ ತರೋದಕ್ಕೆ ಹೋಗ್ತೀನಿ ಎಂದು ಹೇಳಿ ಅತ್ತೆ ಅಲ್ಲಿಂದ ಎದ್ದು ಹೊರಟೋದ್ರು. ಅಷ್ಟರಲ್ಲಿ ನನ್ನ ಗಂಡ, ಮುಖ ತೊಳೆದುಕೊಂಡು ಬರ್ತೀನಿ, ಊಟ ಬಡಿಸು ಅಂತ ಹೇಳಿ ವಾಶ್ರೂಮ್ಗೆ ಹೋದ್ರು. ಆ ಕ್ಷಣಕ್ಕೆ ನನಗೆ ಏನು ಹೇಳಬೇಕು ಅನ್ನೋ ಧೈರ್ಯ ಕೂಡ ಇರಲಿಲ್ಲ. ತಕ್ಷಣವೇ ನಾನು ಅತ್ತೆ ಹಾಗೂ ನನ್ನ ಗಂಡನಿಗೆ ಊಟವನ್ನ ಕೊಟ್ಟು ಅಲ್ಲಿಂದ ರೂಮಿಗೆ ಹೊರಟೋದೆ. ಊಟ ಮಾಡಿದ ಮೇಲೆ ನನ್ನ ಗಂಡ ರೂಮಿಗೆ ಬಂದ್ರು. ನಾನೇನನ್ನೂ ಮಾತನಾಡದೆ ಮೌನವಾಗಿದ್ದೆ. ಅದನ್ನು ನೋಡಿದ ನನ್ನ ಗಂಡ, ಏನಾಯ್ತು, ಯಾಕೆ ಈ ರೀತಿ ಮೌನವಾಗಿದ್ಯಾ ಎಂದರು. ಆಗ, ಇನ್ನೇನು ಮಾಡ್ಲಿ, ನನ್ನ ಜೊತೆ ಯಾವತ್ತೂ ಈ ರೀತಿ ಮಾತಾಡಿರ್ಲಿಲ್ಲ ನೀವು, ಆದ್ರೆ ಅತ್ತೆ ಮುಂದೆ ಈ ರೀತಿನ ಮಾತಾಡೋದು, ಅದರಲ್ಲಿ ತಪ್ಪೇನಿದೆ ನಂದಿನಿ? ಅಮ್ಮ ಹೇಳಿದ್ರು ನಾನೇ ಬರ್ತೀನಿ ಇನ್ಮೇಲೆ ರೇಷನ್ ತಗೊಂಡು ಬರೋದಕ್ಕೆ, ಅವಳು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಆರಾಮವಾಗಿ ಮನೆಯಲ್ಲೇ ಇರ್ಲಿ, ನನ್ಗೂ ಮನೆಯಲ್ಲಿ ಕುಂತು ಕುಂತು ಬೇಜಾರಾಗುತ್ತೆ ಅಂತ ಹೇಳಿದ್ರು. ನೋಡು, ಅವರು ಕೂಡ ದೊಡ್ಡವ್ರೆ, ಏನ್ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ತಾನೇ ಹೇಳೋದು, ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಂಡ್ರೆ ನಾನೇನು ಮಾಡೋದಕ್ಕಾಗಲ್ಲ ಎಂದು ನನ್ನ ಗಂಡ ಹೇಳಿದ ತಕ್ಷಣ ಅವರ ಈ ಪರಿವರ್ತನೆಗೆ ಕಾರಣ ಅತ್ತೇನೆ ಅನ್ನೋದು ನನಗೆ ಗೊತ್ತಾಗ್ತಿತ್ತು. ಅಲ್ಲಿಗೆ ಅತ್ತೆಗೆ ನಾನು ನನ್ನ ಗಂಡ ಸಂತೋಷವಾಗಿರುವುದು ಇಷ್ಟ ಇಲ್ಲ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿತ್ತು. ಅದಕ್ಕೆ ಈ ರೀತಿ ನನ್ನ ಗಂಡನನ್ನ ಎತ್ತಿ ಕೊಡ್ತಿದ್ದಾರೇನೋ, ನನ್ನ ಬಗ್ಗೆ ಇಲ್ಲದೆ ಇರೋ ಮಾತುಗಳನ್ನ ಅವರ ಕಿವಿ ತುಂಬುತ್ತಿದ್ದಾರೆ. ನನ್ನ ಗಂಡನ ಬಾಯಿಂದ ಇಂತಹ ಮಾತುಗಳನ್ನ ಕೇಳಿ ಅಲ್ಲಿಗೆ ಅವರು ನಮ್ಮಿಬ್ಬರ ಮಧ್ಯೆ ಜಗಳ ತಂದಿರ್ತಿದ್ದಾರೆ ಅನ್ನೋದು ಕೂಡ ನಿಜವಾಯ್ತು. ಆದರೆ ನನಗೆ ಮಾತ್ರ ಈ ವಿಷಯದಲ್ಲಿ ತುಂಬಾ ಭಯ ಆಗ್ತಿತ್ತು. ಎಲ್ಲಿ ನಮ್ಮಿಬ್ಬರ ಸಂಬಂಧ ಮುರಿದು ಹೋಗುತ್ತೋ, ಅವರ ತಾಯಿಯ ಮಾತನ್ನ ಕೇಳ್ಕೊಂಡು ಎಲ್ಲಿ ನನ್ನನ್ನ ಬಿಟ್ಟು ಬಿಡ್ತಾರೋ ಅಂತ ಹೇಳಿ ಭಯ ನನಗೆ ಕಾಡೋದಕ್ಕೆ ಶುರುವಾಯ್ತು. ಅವರ ಮಾತನ್ನು ಕೇಳಿ ಏನನ್ನು ಹೇಳದೆ ಮೌನವಾಗ್ಬಿಟ್ಟೆ.
ಆದ್ರೆ ದಿನಗಳು ಕಳೆದ ಹಾಗೆ ನಮ್ಮಿಬ್ಬರ ಮಧ್ಯೆ ಜಗಳಗಳು ಹೆಚ್ಚಾಗ್ತಾ ಬಂತು. ಜೊತೆಗೆ ನಮ್ಮಿಬ್ಬರಲ್ಲಿ ಮನಸ್ತಾಪ ಹೆಚ್ಚಿಕೊಂಡು ನಾವಿಬ್ರು ಒಂದೇ ಮನೆಯಲ್ಲಿದ್ರು ದ್ವೇಷದ ರೀತಿ ಒಬ್ಬರನ್ನೊಬ್ಬರು ನೋಡಿದ್ರೆ ಆಗದೆ ಇರೋ ಹಾಗೆ ಇರೋದಕ್ಕೆ ಶುರು ಮಾಡಿದ್ವಿ. ಆದರೆ ಈ ಜಗಳದಿಂದ ನನ್ನ ಮನಸ್ಸಿಗೆ ತುಂಬಾ ನೋವು ಆಗ್ತಿತ್ತು. ಯಾರ ಹತ್ರನೂ ಹೇಳಿಕೊಳ್ಳೋದಕ್ಕಾಗದೆ ನನ್ನ ಪಾಡಿಗೆ ನಾನು ದುಃಖವನ್ನ ಅನುಭವಿಸ್ತಾ ಕಣ್ಣೀರು ಹಾಕ್ತಾ, ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಜೀವನ ಪೂರ್ತಿ ನಿನ್ನನ್ನ ತುಂಬಾ ಸಂತೋಷವಾಗಿ ಇಟ್ಕೊಳ್ತೀನಿ ಅಂತ ಹೇಳಿ ಈಗ ಬೇರೆಯವರ ಮಾತನ್ನ ಕೇಳ್ಕೊಂಡು ನನ್ನನ್ನೇ ದ್ವೇಷಿಸ್ತಿದ್ದೀರಾ. ನಿಮ್ಮನ್ನ ನಂಬಿ ಎಲ್ಲರನ್ನ ಬಿಟ್ಟು ಇಲ್ಲಿವರೆಗೂ ಬಂದೆ. ಆದ್ರೆ ನೀವು ಈ ರೀತಿ ಬದಲಾಗ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡ್ಬಿಟ್ಟಿತ್ತು. ಇದರ ಮಧ್ಯೆ ಅತ್ತೆ ಕೂಡ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನನ್ನ ಹತ್ರ ಜಗಳ ಆಡೋದಕ್ಕೆ ಶುರು ಮಾಡಿದ್ರು. ಅದೇ ನೆಪವನ್ನ ಇಟ್ಕೊಂಡು ಅಂದು ಬಟ್ಟೆ ಒಗೆಯೋದಕ್ಕಂತ ಹೇಳಿ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ಬಳಿ ತಂದಾಗ ಸಡನ್ ಆಗಿ ನನ್ನ ಬಳಿ ಅತ್ತೆ ಬಂದು, ನೋಡಮ್ಮ, ಕರೆಂಟ್ ಬಿಲ್ ಬೇರೆ ಜಾಸ್ತಿ ಬರ್ತಿದೆ, ಇನ್ನು ಮೇಲೆ ಬಟ್ಟೆಯನ್ನ ಮಿಷಿನ್ ನಲ್ಲಿ ಒಗಿಬೇಡ, ಹೊರಗಡೆ ಚಪ್ಪಡಿ ಮೇಲೆ ಕೈಯಲ್ಲಿ ಬಟ್ಟೆಗಳನ್ನ ಒಗೆದು ಹಾಕು ಎಂದ ತಕ್ಷಣ ಅತ್ತೆ ಹೇಳಿದ ಮಾತನ್ನ ಕೇಳಿ ನಾನು ಆಶ್ಚರ್ಯದಿಂದ, ಅತ್ತೆ, ಇಷ್ಟು ದಿನ ನಾನು ಬಟ್ಟೆಗಳನ್ನ ಮಿಷಿನ್ ನಲ್ಲೇ ಒಗಿತಾ ಇದ್ದಿತ್ತು, ಈಗ ಇದ್ದಕ್ಕಿದ್ದ ಹಾಗೆ ಕೈಯಲ್ಲಿ ಒಗಿ ಅಂತಂದ್ರೆ ಹೇಗತ್ತೆ ಎಂದಾಗ ಕೋಪದಿಂದ ಅವ್ರು ಹೇಳಿದ್ರು, ನೋಡು, ನೀನು ಈ ಮನೆ ಸೊಸೆ, ಮನೆಯಲ್ಲಿ ದೊಡ್ಡವರು ಹೇಳಿದ ಹಾಗೆ ಕೇಳಬೇಕು, ಮುಂದೆ ನಿಂತು ಎದುರು ಮಾತಾಡ್ಬೇಡ, ಹೇಳಿದಷ್ಟು ಕೆಲಸವನ್ನ ಮಾಡು, ಜೊತೆಗೆ ನಿಮ್ಮ ಮಾವನ ಬಟ್ಟೆಗಳು ತುಂಬಾ ಗಲೀಜಾಗಿದೆ, ಅದನ್ನ ಮಿಷಿನ್ಗೆ ಹಾಕಬೇಡ, ಅದನ್ನ ಕೈಯಲ್ಲೇ ಒಗೆದು ಹಾಕು ಎಂದಾಗ ನಾನ್ ಹೇಳ್ದೆ, ಅತ್ತೆ, ಇಷ್ಟೊಂದು ಬಟ್ಟೆಗಳನ್ನ ನನ್ನ ಕೈಯಲ್ಲಿ ಒಂದೇ ಸಲ ಒಗೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಮಾವನ ಬಟ್ಟೆಗಳನ್ನ ನಾಳೆ ಒಗಿತೇನೆ ಎಂದ ತಕ್ಷಣ ಕೋಪದಿಂದ ಅತ್ತೆ ಹೇಳಿದ್ರು, ಓಹೋ, ಅದೇನು ದೊಡ್ಡ ಕೆಲಸ, ನಮ್ಮ ಕಾಲದಲ್ಲಿ ಯಾವ ಮಿಷಿನ್ಗಳು ಇರ್ಲಿಲ್ಲ, ಲೆಕ್ಕಾನೇ ಇಲ್ದಷ್ಟು ಬಟ್ಟೆಗಳನ್ನ ಕೈಯಲ್ಲೇ ಒಗೆದು ಹಾಕ್ತಿದ್ವಿ, ಇರೋ 4 ಬಟ್ಟೆಗಳನ್ನ ಒಗೆಯೋದಕ್ಕೆ ಮೈ ಭಾರ ಅಂತಂದ್ರೆ ತುಂಬಾ ಚೆನ್ನಾಗಿ ಮನೇನ ನಿಭಾಯಿಸ್ತೀಯ, ಏನು ಮಾಡ್ತೀಯೋ ಏನೋ ದೇವ್ರಿಗೆ ಗೊತ್ತು ಎಂದು ಹೇಳಿ ಗುಣಗುತ್ತಾ ಹೊರಟೋದ್ರು. ನನ್ನ ಗಂಡನ ಆ ವರ್ತನೆಯಿಂದ ಬೇಸತ್ತಿ ಹೋಗಿದ್ದ ನನಗೆ ಅತ್ತೆ ಕೂಡ ಇನ್ನಷ್ಟು ಕಾಟ ಕೊಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅವರು ಅಲ್ಲಿಗೆ ಸುಮ್ಮನಾಗಲಿಲ್ಲ. ಫೋನ್ ಮಾಡಿ ನನ್ನ ಗಂಡನಿಗೆ ನನ್ನ ಬಗ್ಗೆ ಇಲ್ಲದೆ ಇರೋ ಚಾಡಿಗಳನ್ನ ನನ್ನ ಮೇಲೆ ಎತ್ತು ಕೊಟ್ರು. ಸಂಜೆ ನನ್ನ ಗಂಡ ಮನೆಗೆ ಬಂದ ತಕ್ಷಣ ರೂಮಲ್ಲಿದ್ದ ನನ್ನ ಬಳಿ ಬಂದು, ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡ್ತಾ ಇರ್ತೀಯ, ಕೆಲಸದಿಂದ ಗಂಡ ಬಂದಿದ್ದಾನೆ, ಏನಾದ್ರೂ ಕುಡಿಯೋದಕ್ಕೆ ಕೊಡಬೇಕೋ ಬೇಡವೋ ಅನ್ನೋದು ಗೊತ್ತಿಲ್ವಾ ನಿನ್ಗೆ ಎಂದ ತಕ್ಷಣ ನಾನ್ ಹೇಳ್ದೆ, ಅದು ರೀ, ಬಟ್ಟೆಗಳನ್ನ ಒಗೆದು ಸಾಕಾಗಿ ಹೋಗಿದೆ, ಅದಕ್ಕೆ 1 ನಿಮಿಷ ಮಲ್ಗೋಣ ಅಂತ ಬಂದೆ ಎಂದ ತಕ್ಷಣ ಕೋಪದಿಂದ ನನ್ನ ಗಂಡ ಹೇಳಿದ್ರು, ಅದೇನ್ ಕಲ್ತಿದ್ಯಾ ನೀನು, ಬಟ್ಟೆಗಳು ಒಗೆದ್ರೆ ಸುಸ್ತಾಗ್ಬಿಡುತ್ತ ನಿನ್ಗೆ, ಏನ್ ದೊಡ್ಡ ಕೆಲಸ ಮಾಡಿರೋ ಹಾಗೆ ನಾಟಕ ಆಡ್ತೀಯ, ಅಮ್ಮ ಫೋನ್ ಮಾಡಿ ಎಲ್ಲ ಹೇಳಿದ್ರು, ಅಪ್ಪನ ಬಟ್ಟೆ ಒಗೆಯೋದಿಲ್ಲ ಅಂತ ಹೇಳ್ದಂತೆ, ಅಲ್ಲ ರೀ, ನಾನು ಹಾಗೆಲ್ಲ ಹೇಳಿದ್ದು, ಮುಚ್ಚು ಬಾಯಿ, ನೀನು ಏನು ಹೇಳ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಮನೆಯಲ್ಲಿ ಇರೋ ಕೆಲಸ ಮಾಡೋದಕ್ಕೆ ನಿನಗೆ ಕಷ್ಟ ಅಂತಂದ್ರೆ ಹೊರಗಡೆ ಹೋಗಿ ದುಡ್ದುಕೊಂಡು ಬಾ, ಆಗ ಗೊತ್ತಾಗುತ್ತೆ, ನೋಡು, ನನಗೆ ತಲೆ ತುಂಬಾ ನೋಯ್ತಿದೆ, ಹೋಗಿ ಬಿಸಿ ಬಿಸಿ ಸ್ಟ್ರಾಂಗ್ ಆಗಿರೋ ಕಾಫಿನ ಮಾಡ್ಕೊಂಡು ಬಾ. ಅಲ್ಲ ರೀ, ನೋಡು, ಮುಂದೆ ಇನ್ನೇನು ಮಾತಾಡಕ್ ಹೋಗ್ಬೇಡ, ನೀನು ಹೇಳ್ದಷ್ಟು ಕೆಲಸವನ್ನ ಮಾಡೋದನ್ನ ಕಲಿ. ಗಂಡನ ಆ ಮಾತುಗಳನ್ನ ಕೇಳಿ ದುಃಖ ತಡೆಯಲಾಗದೆ ಕಣ್ಣೀರು ಹಾಕ್ತಾ ಅಲ್ಲಿಂದ ಎದ್ದು ಅವಳು ಸೀದಾ ಅಡುಗೆ ಮನೆಗೆ ಬಂದು ಬಿಡ್ತಾಳೆ. ಸೋಫಾ ಮೇಲೆ ಟಿವಿಯನ್ನ ನೋಡಿಕೊಂಡು ಕುಳಿತುಕೊಂಡಿದ್ದ ಅವಳ ಅತ್ತೆ
ಎಲ್ಲವನ್ನೂ ಕೇಳಿಸಿಕೊಂಡು ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಮೌನವಾಗಿ ಟಿವಿಯನ್ನ ನೋಡ್ತಾ ಕುಳಿತಿರ್ತಾರೆ. ಆದರೆ ಬೇರೆ ದಿನ ಮಾವ ತಿಂಡಿ ತಿಂದು ಆಗ ತಾನೇ ಹೊರಬರೋದಕ್ಕೆ ಬಂದಾಗ ಶುಗರ್ ಹೆಚ್ಚಾಗಿ ತಲೆ ಸುತ್ತು ನಿಂತಲ್ಲೇ ಕೆಳಗೆ ಬಿದ್ರು. ಆ ಸಮಯಕ್ಕೆ ಕೆಲಸಕ್ಕೆ ಹೋಗಲು ನಿಂತಿದ್ದ ನನ್ನ ಗಂಡ ತಕ್ಷಣವೇ ತನ್ನ ತಂದೆಯ ಬಳಿ ಬಂದು ಕೆಳಗೆ ಬಿದ್ದಿದ್ದ ತಂದೆಯನ್ನ ಸೋಫಾ ಮೇಲೆ ಕುಣಿಸಿದ್ರು. ಅವರಿಗೆ ಕುತ್ಕೊಳ್ಳೋದಕ್ಕಾಗ್ಲಿಲ್ಲ. ತಕ್ಷಣವೇ ನಾನು ನನ್ನ ಗಂಡ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ. ಅವರನ್ನ ಚೆಕಪ್ ಮಾಡಿದ ಡಾಕ್ಟರ್ ಹೇಳಿದ್ರು, ತಕ್ಷಣವೇ ಅಡ್ಮಿಟ್ ಮಾಡಿ, ಶುಗರ್ ತುಂಬಾ ಜಾಸ್ತಿ ಆಗೋಗಿದೆ ಎಂದ ತಕ್ಷಣ ಇಂದು ಮುಂದು ಯೋಚನೆ ಮಾಡದೆ ನಾವು ಕೂಡ ಅವರನ್ನ ಅಡ್ಮಿಟ್ ಮಾಡಿ ಹೊರಗಡೆ ಕುತ್ಕೊಂಡಿದ್ವಿ. ತಂದೆಯ ಬಗ್ಗೆ ಯೋಚನೆ ಮಾಡ್ತಾ ಕುಳಿತಿದ್ದ ನನ್ನ ಗಂಡನ ಬಳಿ ಹೋದ ನಾನು ಅವರನ್ನು ಸಮಾಧಾನ ಮಾಡ್ತಾ, ಏನೂ ಆಗೋಲ್ಲ, ಮಾವ ಮನೆಯಲ್ಲಿ ನಡೀತಾ ಇರೋ ಜಗಳಗಳು ಹಾಗೂ ಪರಿಸ್ಥಿತಿಯನ್ನ ನೋಡಿ ಅವರಿಗೆ ಟೆನ್ಷನ್ ಜಾಸ್ತಿ ಆಗೋಗಿದೆ. ಅದೇ ಯೋಚನೆಯಲ್ಲಿ ಅವರಿಗೆ ಶುಗರ್ ಜಾಸ್ತಿ ಆಗಿದೆ ರೀ ಎಂದ ತಕ್ಷಣ ನನ್ನ ಗಂಡ ಕೋಪದಿಂದ, ಇದಕ್ಕೆಲ್ಲ ಕಾರಣ ನೀನೆ ಎಂದರು. ರೀ, ನಾನೇನು ಮಾಡಿದೆ ಅಂತ ಹೇಳಿ ನನ್ನ ಮೇಲೆ ಸುಳ್ಳು ಅಪವಾದ ಹಾಕ್ತಿದ್ದೀರಾ? ಈ ರೀತಿ ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀರಾ? ನಾನು ಎಂತವಳು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಮನಸಾರಿ ಹೇಳಿ, ನೀವು ನನ್ನ ಮೇಲೆ ಬೇಕು ಅಂತ ಕೋಪ ಮಾಡ್ತಾ ನನ್ನ ಜೊತೆ ಜಗಳ ಆಡ್ತಾ ಇದ್ದೀರಾ ಅಂತ. ಅಷ್ಟೊಂದು ಇಷ್ಟಪಟ್ಟು ಮದುವೆಯಾದ ನೀವು ಅತ್ತೆ ಮಾತು ಕೇಳ್ಕೊಂಡು ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಕೊಳ್ತಿದ್ದೀರಾ. ಅಷ್ಟಕ್ಕೂ ಒಂದು ಸಲ ಒಂಟಿ ಕುತ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಏನಕ್ಕೆ, ಯಾವ ವಿಷಯಕ್ಕೆ ನೀವು ಕೂಗಾಡ್ತಿದ್ದೀರಾ ಅಂತ ಹೇಳಿ? ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ನಾನು ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಿಜ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವಿಬ್ರು ಸಂತೋಷವಾಗಿರೋದನ್ನ ಅತ್ತೆಗೆ ನೋಡಕ್ಕಾಗ್ತಿಲ್ಲ. ಅತ್ತೆ ನಿಮ್ಮ ಕಿವಿಯನ್ನ ತುಂಬೋದಕ್ಕೆ ಶುರು ಮಾಡಿದ್ರು ಎಂದ ತಕ್ಷಣ ಕೋಪದಿಂದ ನನ್ನ ಗಂಡ, ನೋಡು, ಅಮ್ಮನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡ. ನೋಡಿ, ಮಾತಾಡೋದ್ರಲ್ಲಿ ತಪ್ಪೇನಿದೆ? ಕೂಲಾಗಿ ನೀವೇ ಒಂದ್ಸಲ ಯೋಚನೆ ಮಾಡಿ. ನಮ್ಮ ಮದುವೆಯಾಗಿ ಇಷ್ಟು ದಿನ ಆಯ್ತು. ಒಂದು ದಿನ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬಂದಿಲ್ಲ. ಎಲ್ಲವೂ ಚೆನ್ನಾಗೇ ನಡೆದಿತ್ತು. ಆದ್ರೆ ನೀವು ಬದಲಾಗುವುದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಿದ್ದ ಮೇಲೆ ನಾನು ಈ ರೀತಿ ಮಾತಾಡೋದ್ರಲ್ಲಿ ತಪ್ಪೇನಿದೆ? ನೋಡಿ, ನೆಮ್ಮದಿಯಾಗಿರೋ ನಮ್ಮ ಸಂಸಾರದಲ್ಲಿ ಮೂರನೆಯವರ ಮಾತನ್ನ ಕೇಳ್ಕೊಂಡು ಸಂಸಾರವನ್ನ ಹಾಳು ಮಾಡ್ಕೊಳ್ಬೇಡಿ. ಮಾವನ ಆರೋಗ್ಯ ನೋಡಿದ್ರೆ ಹೀಗಿದೆ. ಇಷ್ಟು ದಿನದಿಂದ ಈ ರೀತಿ ಅಡ್ಮಿಟ್ ಮಾಡೋ ಪರಿಸ್ಥಿತಿ ನಮಗ್ ಬಂದಿತ್ತಾ? ಕೇವಲ ಒಬ್ಬರಿಂದ ಮನೆಯಲ್ಲಿ ಎಲ್ಲಾರ ನೆಮ್ಮದಿ ಹಾಳಾಗ್ತಿದೆ. ಒಂದು ಸಲ ಯೋಚನೆ ಮಾಡಿ ನೋಡಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತಿದೆ. ಬೇಡರಿ, ಇಷ್ಟು ಚೆನ್ನಾಗಿರುವ ನಿಮ್ಮ ಜೀವನನ ಹಾಳು ಮಾಡ್ಕೊಳ್ಬೇಡಿ. ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ಅರ್ಥ ಮಾಡ್ಕೊಂಡು ಚೆನ್ನಾಗಿರೋಣ. ಹೇಳಿದ್ದನ್ನೆಲ್ಲ ನಾನು ಹೇಳಿದ್ದೇನೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಮಲ್ಲಿದೆ ಎಂದು ನಾನು ದುಃಖದಿಂದ ಕಣ್ಣೀರು ಹಾಕಿದ್ದನ್ನ ನೋಡಿ, ನಂದಿನಿ ಎನ್ನುವಷ್ಟರಲ್ಲಿ ತಕ್ಷಣ ಡಾಕ್ಟರ್ ಬಂದ್ರು. ನೋಡಿ, ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಒಂದು ಅರ್ಧ ಗಂಟೆ ಬಿಟ್ಕೊಂಡು ಕರ್ಕೊಂಡು ಹೋಗಿ. ಇವರಿಗೆ ಶುಗರ್ ಜಾಸ್ತಿ ಆಗೋಗಿದೆ. ಬಹುಶಃ ಏನಾದ್ರೂ ಟೆನ್ಷನ್ ತಗೊಂಡಿದ್ದಾರೇನೋ ಗೊತ್ತಿಲ್ಲ. ಈಗ ನೀವು ಅವರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇಲ್ಲದೆ ಹೋದ್ರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಿ ಕೆಲವು ಔಷಧಿಗಳನ್ನ ಬರ್ದಿದ್ದೀನಿ. ಮತ್ತೆ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟೋದ್ರು. ಇದನ್ನೆಲ್ಲ ನೋಡಿದ ನನ್ನ ಗಂಡನಿಗೆ ಎಲ್ಲೋ ಅವರು ಒಂದು ಕಡೆ ತಪ್ಪು ಮಾಡ್ತಿದ್ದಾರೇನೋ ಅನ್ನೋದು ಅರಿವಾಗುತ್ತಿದ್ದೆ ಏನೋ ಅನಿಸ್ತಿತ್ತು.
ಔಷಧಿಗಳೆಲ್ಲ ತಗೊಂಡು ಬರುವಷ್ಟರಲ್ಲಿ ಮಾವನಿಗೆ ಡಿಸ್ಚಾರ್ಜ್ ಮಾಡಿದ್ರು. ಅಲ್ಲಿಂದ ನಾವು ಅವರನ್ನ ಮನೆಗೆ ಕರೆದುಕೊಂಡು ಬಂದ್ವಿ. ಮಾವ ತುಂಬಾನೇ ವೀಕ್ ಆಗಿ ಹೋಗಿದ್ರು. ಹಾಗಾಗಿ ಅವರಿಗೆ ಬೆಡ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಹಾಗಾಗಿ ಅವರ ಬೇಕು ಬೇಡಗಳನ್ನೆಲ್ಲ ಕುಂತಲ್ಲೇ ಪೂರೈಸಬೇಕಾಗಿತ್ತು. ಶುಗರ್ ಹೆಚ್ಚಾಗಿರುವುದರಿಂದ ಒಂದೇ ಸಮನೆ ಮಾಡುತ್ತಿದ್ದ ಟಾಯ್ಲೆಟ್ ಅನ್ನು ಕೂಡ ನಾನೇ ಕ್ಲೀನ್ ಮಾಡ್ತಿದ್ದೆ. ಇಡೀ ರಾತ್ರಿ ನಿದ್ದೆ ಮಾಡದೆ ಅವರ ಸೇವೆಯನ್ನ ಮಾಡ್ತಿದ್ದೆ. ಆದರೆ ಅತ್ತೆಗೆ ಮಾತ್ರ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿ ಸಹಿಸಲಾಗುತ್ತಿರ್ಲಿಲ್ಲ. ಬೆಳಗ್ಗೆ ತಿಂಡಿ ತಿನ್ನುವಾಗ ಅತ್ತೆ ಅವರ ಮಗನ ಬಳಿ ಬಂದು, ಅಲ್ಲ ಕಣೋ, ನಾನು ಅಷ್ಟೊಂದು ಹೇಳಿದ ಮೇಲೂ ಜೊತೆಯಲ್ಲಿ ಅವಳನ್ನ ಕರ್ಕೊಂಡು ಹೋಗುವ ಅವಶ್ಯಕತೆ ಏನಿತ್ತು ಎಂದ ತಕ್ಷಣ ನನ್ನ ಗಂಡ ಹೇಳಿದ್ರು, ಅಮ್ಮ, ನಿನಗೂ ವಯಸ್ಸಾಗಿದೆ. ಆ ಟೈಮಲ್ಲಿ ನನಗೆ ಬೇರೆ ಏನು ತೋಚ್ಲಿಲ್ಲ. ಅಪ್ಪ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅನ್ನೋದು ನಿನಗೆ ಗೊತ್ತಿಲ್ವಾ? ಅಷ್ಟಕ್ಕೂ ಅವಳು ಈ ಮನೆ ಸೊಸೆ. ಅವಳು ಬಂದ್ರೆ ಏನಾಗೋಯ್ತು? ಇದೇನು ಹೀಗ್ ಮಾತಾಡ್ತಾ ಇದೀಯಾ? ನಾನು ಮಾತಾಡೋದ್ರಲ್ಲಿ ತಪ್ಪೇನಿದೆ ಅಮ್ಮ? ಹೌದಪ್ಪ, ನಿನಗೆ ಹೆಂಡತಿನೇ ಹೆಚ್ಚಾಗಿದ್ದು, ಅವಳನ್ನ ಬಿಟ್ಟು ಕೊಡೋದೇ ಇಲ್ಲ ಅಂತ್ಯಾ? ಅಲ್ಲಮ್ಮ, ಇದರಲ್ಲಿ ಬಿಟ್ಟು ಕೊಡೋದೇನ್ ಬಂದಿದೆ? ಅವಳೇನು ಅಂತಹ ದೊಡ್ಡ ತಪ್ಪು ಮಾಡಿದ್ಲು ಅಂತ ಹೇಳಿ ನೀನ್ ಈ ರೀತಿ ಮಾತಾಡ್ತಾ ಇದೀಯಾ? ಅಪ್ಪನಿಗೆ ಹುಷಾರಿಲ್ಲ ಅಂತ ಗೊತ್ತಾದ ಮೇಲೆ ಅವರನ್ನ ಆಸ್ಪತ್ರೆಗೆ ಕರ್ತ್ಕೊಂಡು ಬಂದಿದ್ದು ತಪ್ಪ, ಅಥವಾ ಇಡೀ ರಾತ್ರಿ ನಿದ್ದೆ ಮಾಡದೆ ಅಪ್ಪನ ಸೇವೆ ಮಾಡ್ಕೊಂಡಿದ್ದು ತಪ್ಪ? ಮನೆಯಲ್ಲಿ ಇಷ್ಟೆಲ್ಲ ನಡೆದ್ರು ಒಂದು ಮಾತು ಎದುರು ಮಾತನಾಡದೆ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಳಲ್ಲ, ಅದು ತಪ್ಪ? ಅವಳು ಅಂತ ತಪ್ಪು ಏನ್ ಮಾಡ್ತಿದ್ದಾಳೆ ಅನ್ನೋದನ್ನ ಹೇಳು, ನಾನೇ ಕೇಳ್ತೀನಿ. ಅದನ್ನ ಬಿಟ್ಟು ಈ ರೀತಿ ಇಲ್ದೇ ಇರೋ ವಿಷಯಕ್ಕೆಲ್ಲ ಅಪ್ಪನ ಮುಂದೆ ಜಗಳ ಆಡ್ಕೊಂಡಿದ್ರೆ, ಮೊದಲೇ ಅಪ್ಪನಿಗೆ ಆರೋಗ್ಯ ಸರಿಯಿಲ್ಲ. ಇದನ್ನೆಲ್ಲ ನೋಡಿ ಆ ಯೋಚನೆಯಲ್ಲಿ ಅವರಿಗೆ ಶುಗರ್ ಜಾಸ್ತಿ ಆಗಿದೆ. ಅಮ್ಮ, ವಯಸ್ಸಾದ ಮೇಲೆ ಮನುಷ್ಯನಿಗೆ ನೆಮ್ಮದಿ ಎನ್ನುವುದು ಬೇಕು. ಈ ರೀತಿ ಕಿತ್ತಾಡ್ಕೊಂಡು ಇರೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನ ನೀನೇ ಹೇಳು ನೋಡೋಣ. ಏನು ಪ್ರಯೋಜನ ಇಲ್ಲ. ಅದೇ ಮನೆಯಲ್ಲಿ ಹೇಗೆ ನಡೀತಿದೆಯೋ ಹಾಗೆ ನಡೆಸ್ಕೊಂಡು ಹೋಗೋದ್ರಿಂದ ನಾವು ಕೂಡ ಮನೆಯಲ್ಲಿ ನೆಮ್ಮದಿಯಾಗಿ ಇರಬಹುದು. ಎಲ್ಲದರಲ್ಲೂ ತಪ್ಪುಗಳನ್ನ ಹುಡುಕ್ತಾ ಹೋದ್ರೆ ನಮ್ಮ ನೆಮ್ಮದಿನೇ ಹಾಳಾಗುತ್ತೆ ಅಷ್ಟೆ ಎಂದಾಗ ಗಂಡನ ಮಾತನ್ನು ಕೇಳಿ ನಂದಿನಿ ಹೇಳ್ತಾಳೆ, ರೀ, ಮನೆ ಅಂತಂದ ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಮಾವನ ಜಾಗದಲ್ಲಿ ಅತ್ತೆ ಇದ್ದಿದ್ರು ನಾನು ಹೀಗೆ ಸೇವೆ ಮಾಡ್ತಿದ್ದೆ. ಈ ಮನೆಗೆ ನಾನು ಸೊಸೆಯಾಗಿ ಬಂದ ಮೇಲೆ ಈ ಮನೆ ನನ್ನ ಜವಾಬ್ದಾರಿ. ನಿಮ್ ಮನೆಯಲ್ಲಿ ಯಾರಿಗೆ ಏನಾದರೂ ಅವರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿದೆ. ಅವರು ನಿಮಗೆ ಹೇಗೆ ತಂದೇನೋ ನನಗೂ ಹಾಗೆ. ಅವರನ್ನ ನಾನು ಮಾವ ಅಂತ ತಿಳ್ಕೊಂಡಿಲ್ಲ, ತಂದೆ ಅಂತ ತಿಳ್ಕೊಂಡು ಅವರ ಸೇವೆ ಮಾಡಿದೆ. ಅಷ್ಟರಲ್ಲಿ ಹಾಲ್ನಲ್ಲೇ ಕುಳಿತುಕೊಂಡಿದ್ದ ಮಾವ, ಹೌದಪ್ಪ, ಅವಳು ಈ ಮನೆಗೆ ಸೊಸೆಯಲ್ಲ, ಮಗಳು. ಇಡೀ ರಾತ್ರಿ ಹುಷಾರಿಲ್ದೇ ಇರೋ ನನ್ನ ಸೇವೆ ಮಾಡ್ತಾ ಎಷ್ಟು ಮಟ್ಟಿಗೆ ನಾನೆದ್ದು ಕೂತ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ಅವಳೇ ಕಾರಣ ಎಂದ ತಕ್ಷಣ ನಂದಿನಿ ಹೇಳ್ತಾಳೆ, ಇಲ್ಲ ಮಾವ, ಹಾಗೇನಿಲ್ಲ. ಇದರ ಜೊತೆಗೆ ಅತ್ತೆ ಕೂಡ ನನಗೆ ಜೊತೆಯಾಗಿದ್ರು. ಅವರು ಕೂಡ ಆಗಾಗ ಎದ್ದು ನಿಮ್ಮ ಬಗ್ಗೆ ವಿಚಾರಿಸ್ತಾ ಗಂಜಿನ ಅವರೇ ಮಾಡ್ಕೊಟ್ಟಿದ್ದು ಎಂದಾಗ ಪಕ್ಕದಲ್ಲೇ ಕುತ್ಕೊಂಡಿದ್ದ ಮಗ ಹೇಳ್ತಾನೆ, ಅಮ್ಮ, ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕೇಳು? ಎಷ್ಟೋ ಮನೆಗಳಲ್ಲಿ ಒಬ್ಬರ ಮುಖ ನೋಡಿದ್ರೆ ಒಬ್ಬರಿಗಾಗದೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅಂತಹದ್ರಲ್ಲಿ ನಮ್ಮ ಮನೆಯಲ್ಲಿ ಯಾವ ಕೊರತೆ ಇಲ್ಲದೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ಅಂತಹದ್ರಲ್ಲಿ ಹೀಗೆಲ್ಲ ನಾವು ಮಾಡ್ಕೊಂಡು ಕೂತ್ಕೊಂಡಿದ್ರೆ ನೆಮ್ಮದಿ ಅನ್ನೋದು ಯಾರಿಗೂ ಇರೋದಿಲ್ಲ. ಸರಿ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಇಷ್ಟೆಲ್ಲ ಕೇಳಿದ್ಮೇಲೆ ಯಾರ್ಯಾರು ಹೇಗಿರ್ಬೇಕು ಅನ್ನೋದು ಎಲ್ಲರಿಗೂ ಅರ್ಥ ಆಗಿರುತ್ತೆ. ಅಪ್ಪ, ಔಷಧಿ ತಗೊಳ್ಳಿ, ನಾನು ಬರ್ತೀನಿ,
ಒಂದು ಅರ್ಧ ಗಂಟೆಲಿ ಎಂದು ಹೇಳಿ ಅವರು ಮನೆ ಹೊರಗೆ ಹೋದ್ರು. ಅಂದಿನಿಂದ ಆ ಮನೆಯಲ್ಲಿ ಯಾವುದೇ ರೀತಿ ಕಲಹಗಳಿಲ್ಲದೆ ತಕ್ಕ ಮಟ್ಟಿಗೆ ಒಬ್ಬರಿಗೊಬ್ಬರು ಹೊಂದಿಕೊಂಡು, ನನ್ನ ಗಂಡ ಕೂಡ ಯಾರ ಮಾತು ಕೇಳದೆ ನನ್ನನ್ನ ಅರ್ಥ ಮಾಡಿಕೊಂಡು ನನ್ನ ಜೊತೆ ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಾ, ಅತ್ತೆಗೂ ಕೀಳಾಗಿ ನೋಡದೆ ತಾಯಿಯನ್ನ ಮರ್ಯಾದೆಯನ್ನು ಕೊಡುತ್ತಾ, ಇತ್ತ ಹೆಂಡತಿಗೂ ಕಾಟ ಕೊಡದೆ ಇಬ್ಬರಿಗೂ ಸರಿ ಸಮಾನವಾಗಿ ನೋಡ್ತಾ ಸಂತೋಷವಾಗಿ ಜೀವನವನ್ನ ಸಾಗಿಸಿದ್ರು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.